ಓ ಗಾಟ್ ಇಟ್. ಈ ಲೇಡಿ ಕ್ಲಬ್ಬಿಗೆ ಬರ್ತಾರಲ್ಲ, ಮೋಸ್ಟ್ಲಿ ಇವ್ರು ಆದಿಯವ್ರ ಅಮ್ಮನ ಅಂದ್ರೆ ನನಗೆ ಅತ್ತೆ. ನಾನು ಎಷ್ಟೇ ನೆನ್ಪು ಮಾಡ್ಕೊಳ್ಳೋದು ಬೇಡ ಅಂದ್ರು ಪದೇ ಪದೇ ನೆನ್ಪಾಗ್ತಾ ಇದಾರಲ್ಲ. ಮೋಸ್ಟ್ಲಿ ಇದಕ್ಕೆ ಹೇಳ್ತಾರೆ ಲವ್ ಅಂತ. ಅಲ್ಲ, ಒಂದು ಪರಿಚಯ ಆಗಿ ಇಷ್ಟು ದಿನ ಆದ್ರೂ ಒಂದ್ ಫೋನ್ ಇಲ್ಲ, ಒಂದ್ ಮೆಸೇಜ್ ಇಲ್ಲ. ಈಗಿನ ಕಾಲದಲ್ಲಿ ಹುಡುಗಿ ನಂಬರ್ ಸಿಕ್ಕರೆ ಸಾಕು, ರೂಫ್ ಟಾಪ್ ಕಿತ್ತೋಗೋವರೆಗೂ ಮಾತಾಡ್ತಾರೆ ಹುಡುಗರು. ಅಂತದ್ರಲ್ಲಿ ಒಂದು ಹಾಯ್ ಬಾಯ್ ಮೆಸೇಜ್ ಇಲ್ಲ. ಏನ್ ಹೇಳ್ಬೇಕಿದಕ್ಕೆ? ಅಲ್ಲ ಕಣೆ ಸೌಂದರ್ಯ, ನೀನ್ ಹಾಯ್ ಬಾಯ್ ಹೇಳೋದಕ್ಕೆ ಒಳ್ಳೆ ಮೆಮರೀಸ್ ಕೊಟ್ಟಿದ್ಯಾ. ಆಗಿರೋ ಫಸ್ಟ್ ಮೀಟ್ ಅಲ್ಲೇ ಅವರಿಗೆ ಪೊಲೀಸ್ ಸ್ಟೇಷನ್ ಕಳ್ಸೋ ತರ ಮಾಡಿದ್ಯಾ. ಇನ್ ಹೇಗ್ ನಿನ್ ನೆನ್ಪ್ ಮಾಡ್ಕೊಂತ ಹೇಳು? ಅಲ್ಲ, ಅಕಸ್ಮಾತ್ ನೆನ್ಪ್ ಮಾಡ್ಕೊಂಡ್ರು ಪೊಲೀಸ್ ಸ್ಟೇಷನ್ ನೆನ್ಸ್ಕೊಂಡು ಎಂತ ಸ್ಟುಪಿಡ್ ವುಮೆನ್ ಅಂತ ಬೈಕೊಳ್ಬೋದೇನೋ. ಅಲ್ಲ, ಅವ್ರು ಬೈಕೊಂಡ್ರೆ ಏನಂತೆ? ನಾನ್ ಮಾತ್ರ ನನ್ನ ಎಫರ್ಟ್ ಹಾಕ್ತೀನಿ, ಬಯಸಿದ್ ಸಿಕ್ಕಿಲ್ಲ ಅಂದ್ರು ಸಿಗೋವರೆಗೂ ಬಿಡ್ಬಾರ್ದು. ಅವ್ರು ಮೆಸೇಜ್ ಮಾಡಿಲ್ಲ ಅಂದ್ರೆ ಏನಂತೆ? ನಾನೇ ಕಾಲ್ ಮಾಡ್ತೀನಿ. ಫೋನ್ ಮಾಡಿದ್ರೆ ರಿಸೀವೇ ಮಾಡಲ್ಲ. ಕೆಲ್ಸ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅನ್ಸತ್ತೆ ಆಸಾಮಿಗೆ. ಇವ್ರು ಸಿಕ್ಕಾಬಟ್ಟೆ ಬಿಸಿ ಅನ್ಸತ್ತೆ. ಇವ್ರು ನಂಬ್ಕೊಂಡ್ರೆ ಆಗಲ್ಲ. ಹೇಗಾದ್ರೂ ಮಾಡಿ ಇವ್ರನ್ನ ಕನೆಕ್ಟ್ ಮಾಡ್ಕೊಳ್ಬೇಕಲ್ಲ. ಏನು ಉಪಾಯ ಮಾಡೋದು? ಹಾ, ಏನಿದು? ಒಂದಕ್ಕಿಂತ ಒಂದು ಸ್ಟೈಲಿಶ್ ಫೋಟೋಗಳಿದೆ. ಓ, ಫ್ಯಾಮಿಲಿ ಫೋಟೋ. ಇದು ಅವ್ರ ಬ್ರದರು, ಅವ್ರ ತಂಗಿ ಇರ್ಬೋದು. ಈ ಲೇಡಿನ ಎಲ್ಲೋ ನೋಡಿದೀನಲ್ಲ. ಓ ಗಾಟ್ ಇಟ್. ಈ ಲೇಡಿ ಕ್ಲಬ್ಬಿಗೆ ಬರ್ತಾರಲ್ಲ, ಮೋಸ್ಟ್ಲಿ ಇವ್ರು ಆದಿಯವ್ರ ಅಮ್ಮನ ಅಂದ್ರೆ ನನಗೆ ಅತ್ತೆ. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕ್ತಿದ್ದೀನಿ. ಆದಿಯವರು ಫೋನ್ ಮಾಡ್ತಾರ, ಮೆಸೇಜ್ ಮಾಡ್ತಾರ ಅಂತ ನಾನು ಯಾಕೆ ವೇಟ್ ಮಾಡ್ತಾ ಇದ್ದೀನಿ? ಇವ್ರನ್ನ ರೀಚ್ ಆಗಿ ಎಲ್ಲಾ ವಿಷಯನೂ ಹೇಳಿದ್ರೆ ಆದಿಯವ್ರನ್ನ ಸುಲಭವಾಗಿ ಸಿಗೋ ತರ ಮಾಡ್ಬೋದು. ವಾವ್, ಒಳ್ಳೆ ಐಡಿಯಾ ಇದು. ತನ್ವಿ, ಹಸುವಾಗ್ತಿದ್ಯಾ? ಹೊರಗಡೆಯಿಂದ ಏನಾದ್ರು ಆರ್ಡರ್ ಮಾಡ್ಬಿಡ್ತಾ? ಬೇಡ ಪಾಪ, ಶ್ರೇಷ್ಠ ಆಂಟಿ ಬರ್ಲಿ, ಒಟ್ಟಿಗೆ ಊಟ ಮಾಡೋಣ. ಅಲ್ಲ, ನಿನ್ನೆ ಮೊನ್ನೆ ತನಕ ಶ್ರೇಷ್ಠ ಇವಳು ಒಬ್ರಿಗೊಬ್ರು ನೋಡಿದ್ರೆ ಹಾವು ಮುಗಿಸಿ ತರ ಆಡ್ತಾ ಇದ್ರು. ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ಲೋಸ್ ಅನ್ನೋ ತರ ಆಡ್ತಿದಾರಲ್ಲ. ಏನ್ ಇಷ್ಟು ಬದಲಾವಣೆ? ಈ ಶ್ರೇಷ್ಠ ಏನಾದ್ರೂ ಮಂತ್ರವಾದಿ ಹತ್ರ ಹೋದ್ಲಾ ಹೇಗೆ? ಹಾಯ್ ಆಂಟಿ. ಹಾಯ್ ತನ್ವಿ ಪುಟ್ಟ, ಕಾಲೇಜ್ ಕೆಲಸ ಎಲ್ಲ ಮುಗೀತಾ? ಹ್ಞೂ ಆಂಟಿ, ಅವಾಗಲೇ ಎಲ್ಲ ಮುಗಿಸ್ತೆ. ಶ್ರೇಷ್ಠ, ಟೈಮ್ ನೋಡಿದ್ಯಾ? ಇಷ್ಟೊತ್ಗ ಬರೋದು? ಏನ್ ಮಾಡ್ತಿದ್ದೆ ನೀನು? ಅವಾಗಿಂದ 1000 ಸಲ ಕಾಲ್ ಮಾಡಿದೀನಿ, ನನ್ ಕಾಲ್ ಆನ್ಸರೇ ಮಾಡ್ತಿಲ್ಲ ನೀನು. ನನ್ ಕಾಲ್ ಆನ್ಸರ್ ಮಾಡದೇ ಇರೋಷ್ಟು ಇಂಪಾರ್ಟೆಂಟ್ ಕೆಲಸ ಏನದು? ಏನಿದು ತಾಂಡವ್, ಮನೆಗ್ ಬರ್ತಿದಂಗೆ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳ್ತಾ ಇದ್ಯಾ? ಡೈಲಿ ನೀನು ಇದನ್ನೇ ಅಲ್ವಾ ಮಾಡೋದು? ಒಂದಿನ ನೀನ್ ಮಾಡೋದನ್ನ ನೀನೇ ಅನುಭವಿಸು. ಇವಾಗ ಹೇಳು, ಎಲ್ಲಿ ಹೋಗಿದ್ದೆ ಅಂತ. ಸರಿ ಬಾ, ಹೇಳ್ತೀನಿ. ಇಷ್ಟ ಏನಾಯ್ತು? ಎಲ್ಲಿಗೆ ಹೋದೆ? ಏನ್ ಮಾಡ್ತಿದೆ ಅಂತ ಕೇಳಿದ್ರೆ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ಯಾ? ತಾಂಡವ್, ಇವತ್ ನನ್ನ ಹೊಸ ಜಾಬ್ದು ಫಸ್ಟ್ ಡೇ ಗೊತ್ತಾ? ಜಾಯ್ನಿಂಗ್ ಡೇ ಅಲ್ವಾ, ಒಂದಿಷ್ಟು ಫಾರ್ಮಾಲಿಟೀಸ್ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡ್ ಬಂದೆ. ಸೊ ಲೇಟ್ ಆಯ್ತು. ಏನು ಫಸ್ಟ್ ಡೇನಾ?
ಹೊಸ ಜಾಬಾ? ಏನ್ ಹೇಳ್ತಿದ್ಯಾ ಶ್ರೇಷ್ಠ? ಹಾ ತಾಂಡವ್, ನಾನು ಹೊಸ ಜಾಬ್ಗೆ ಸೇರ್ಕೊಂಡೆ. ನಿನ್ಗೆ ಹೇಳೋಣ ಅನ್ಕೊಂಡೆ, ಬಟ್ ಎಲ್ಲ ಇಮಿಡಿಯೇಟ್ ಆಗೋಯ್ತು. ಅದ್ರ ಮಧ್ಯದಲ್ಲಿ ತಂಗಿ ಬಂದ್ಲು, ಅಲ್ಲೂ ಒಂದಿಷ್ಟು ವಿಷಯಗಳಾಯ್ತು. ಸೊ ಹೇಳದ್ನೆ ಮರ್ತೋದೆ. ಇವತ್ತು ಇಮಿಡಿಯೇಟ್ ಆಗಿ ಬಂದು ಜಾಯ್ನ್ ಆಗು ಅಂದ್ರು ಜಾಯ್ನ್ ಆದೆ. ಶ್ರೇಷ್ಠ ಏನ್ ಹೇಳ್ತಿದ್ಯಾ? ಅಷ್ಟು ಇಮಿಡಿಯೇಟ್ ಆಗಿ ಜಾಯ್ನ್ ಆಗೋದಕ್ಕೆ ಯಾರು ಹೇಳ್ತಾರೆ? ಯಾವ ಕಂಪನಿ ಕೆಲಸ ಮಾಡ್ತಿದ್ಯಾ? ತಾಂಡವ್, ಯಾಕಿಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ಯಾ? ನನ್ ಕೆಲ್ಸಕ್ಕೆ ಸೇರ್ಕೊಂಡಿರೋದು ನಿಂಗೆ ಇಷ್ಟ ಇದೆಯೋ ಇಲ್ವೋ? ಶ್ರೇಷ್ಠ, ಇಷ್ಟ ಇದೆ. ಇನ್ಫ್ಯಾಕ್ಟ್ ಐ ಆಮ್ ವೆರಿ ಹ್ಯಾಪಿ. ಬಟ್ ಇದನ್ನ ಮುಂಚೆನೆ ಹೇಳ್ಬೇಕಾಗಿತ್ತಲ್ವಾ? ಅಲ್ಲ, ಎಲ್ ಕೆಲಸ ಮಾಡ್ತಿದ್ಯಾ? ಕಂಪನಿ ನೇಮ್ ಏನು? ನಿನ್ ಪ್ರೊಫೈಲ್ ಏನು? ಅಲ್ಲ, ಈ ಕೆಲ್ಸಕ್ಕೆ ಇಷ್ಟವಾಗಿ ಸೇರ್ಕೊಂಡ್ಯಾ ಅಥವಾ ಸುಮ್ಮನೆ ಪ್ರೆಷರ್ ಅಲ್ಲಿ ಸೇರ್ಕೊಂಡಿದ್ಯಾ? ಏ ತಾಂಡವ್, ನನ್ ಪ್ರೆಷರ್ ಅಲ್ಲಿ ಯಾವ ಡಿಸಿಷನ್ ತಗೊಳಲ್ಲ ಅಂತ ನಿಂಗೆ ತುಂಬಾ ಚೆನ್ನಾಗಿ ಗೊತ್ತು ತಾನೆ. ಆ ಕಂಪನಿ ಬಗ್ಗೆ ಚೆನ್ನಾಗಿ ವಿಚಾರಿಸ್ಕೊಂಡೆ ಕೆಲ್ಸಕ್ಕೆ ಸೇರ್ಕೊಂಡಿರೋದು. ಇನ್ಫ್ಯಾಕ್ಟ್ ತಾಂಡವ್, ನನ್ಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ತುಂಬಾ ಖುಷಿ ಇದೆ ಗೊತ್ತಾ. ಇಟ್ಸ್ ಅ ವೆರಿ ಗುಡ್ ಕಂಪನಿ. ಅಲ್ಲಿ ಕೆಲಸ ಮಾಡೋದಕ್ಕಂತೂ ಒಳ್ಳೆ ಮಜಾ. ಶ್ರೇಷ್ಠ, ಯಾವ ಕಂಪನಿ ಇದು? ಏನ್ ಇಷ್ಟೊಂದು ಹೊಗಳ್ತಿದ್ಯಾ? ತಾಂಡವ್, ಇದು ಆಕ್ಚುಲಿ ಕಂಪನಿ ಅಲ್ಲ, ಇದು ಒಂದ್ ಟ್ರಸ್ಟ್. ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್. ವಾಟ್? ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟಾ? ಶ್ರೇಷ್ಠ, ನಿನ್ಗೆ ತಲೆಗಿಲೆ ಕೆಟ್ಟಿದ್ಯಾ? ಇಲ್ಲ ತಾಂಡವ್, ನನಗ್ ತಲೆ ಎಲ್ಲ ಕರೆಕ್ಟ್ ಆಗಿರೋದಕ್ಕೆ ನಾನು ಫಿನಾನ್ಸ್ ಮ್ಯಾನೇಜರ್ ಆಗಿ ಅಲ್ಲಿ ಸೇರ್ಕೊಂಡಿರೋದು. ಫೈನಾನ್ಸ್ ಮ್ಯಾನೇಜರ? ವಾಟ್ ರಬ್ಬಿಶ್ ಶ್ರೇಷ್ಠ. ನಿನ್ ಗೊತ್ತಾ ಅಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅಂತ? ಅಷ್ಟು ಟ್ರಸ್ಟ್ MD ಯಾರು ಅಂತ ಗೊತ್ತಾ? ನಿನ್ಗೆ ಯಾರಿಗೆ ರಿಪೋರ್ಟ್ ಮಾಡ್ಕೋಬೇಕು ಗೊತ್ತಾ? ಎಸ್ ತಾಂಡವ್, ಅಫ್ಕೋರ್ಸ್ ಎಲ್ಲಾನು ಗೊತ್ತು. ಆ ಟ್ರಸ್ಟ್ MD ಭಾಗ್ಯ ಅಲ್ವಾ? ನಾನು ಅವಳ ಕೈ ಕೆಳಗಡೆ ಕೆಲಸ ಮಾಡ್ಬೇಕು ಅಂತಾನೂ ಗೊತ್ತು, ಸಪೋರ್ಟ್ ಮಾಡ್ಬೇಕು ಅಂತಾನೂ ಗೊತ್ತು ತಾಂಡವ್. ಶ್ರೇಷ್ಠ, ಏನಾಗಿದೆ ನಿನ್ಗೆ? ಭಾಗ್ಯ ಅಲ್ಲಿ ಕೆಲಸ ಕಮ್ ಆನ್ ತಾಂಡವ್, ಇದ್ರಲ್ಲಿ ತಲೆ ಹೋಗುವಂತದ್ದು ಏನಿದೆ? ತಾಂಡವ್, ಜಸ್ಟ್ ಕೆಲಸ ಅಲ್ವಾ? ಇಲ್ಲಿ ಹೈರಾರ್ಕಿ ಎಲ್ಲ ಕಾಮನ್ ಅಲ್ವಾ? ಬಿ ಸಪೋರ್ಟಿವ್. ಜಸ್ಟ್ ಶಟ್ ಅಪ್ ಶ್ರೇಷ್ಠ. ಏನ್ ತಮಾಷೆ ಮಾಡ್ತಿದ್ಯಾ? ನನಗಿದೆಲ್ಲ ಇಷ್ಟ ಆಗಲ್ಲ. ಅಯ್ಯೋ, ನಿನ್ಗಿಷ್ಟ ಇಲ್ಲ ಅಂದ್ರೆ ನಾನೇನೋ ಮಾಡ್ಲಿ? ನೋಡು ತಾಂಡವ್, ನೀನು ಅಲ್ಲೇ ಕೆಲಸ ಮಾಡ್ತಿದ್ಯಾ. ನಾನು ಏನಾದ್ರೂ ಹೇಳಿದ್ನಾ ನೀನ್ ಯಾಕೆ ಅಲ್ಲೇ ಕೆಲಸ ಮಾಡ್ತಿದ್ಯಾ ಅಂತ? ಯಾಕಂದ್ರೆ ಅದ್ ನಿನ್ ಕೆಲ್ಸ. ಅದೇ ತರ ಇದು ನನ್ ಕೆಲ್ಸ. ಪ್ಲೀಸ್ ಯು ಡೋಂಟ್ ಕ್ವೆಶ್ಚನ್ ಮೀ. ನೀನ್ ಕ್ವೆಶ್ಚನ್ ಮಾಡಿದ್ರು ತಾಂಡವ್, ನನ್ಗೇನ್ ಅನ್ಸುತ್ತೋ ನಾನು ಅದನ್ನೇ ಮಾಡೋದು. ನೋಡು ತಾಂಡವ್, ನನ್ಗೆ ಟ್ರಸ್ಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ನನ್ಗೆ ಯಾವ ಪ್ರಾಬ್ಲಮ್ ಇಲ್ಲ. ನಾನು ಆರಾಮಾಗಿ ಕೆಲಸ ಮಾಡ್ತೀನಿ. ಶ್ರೇಷ್ಠ, ಅಲ್ಲಿ ತಾಂಡವ್, ನೋಡು, ಇಟ್ಸ್ ಆಲ್ರೆಡಿ ಲೇಟ್. ತನ್ನಿಗೆ ಹೊಟ್ಟೆ ಹಸ್ವಾಗ್ತಿರತ್ತೆ. ನಾನು ಫ್ರೆಶ್ ಅಪ್ ಆಗಿ ಹೋಗಿ ನಾನೇ ಕುಕ್ ಮಾಡ್ತೀನಿ, ಓಕೆನಾ? ಅರೆ, ಬ್ರದರ್ ಕಾಲ್ ಮಾಡ್ತಾ ಇದಾರೆ. ಹಾ ಬ್ರದರ್, ಹೇಳಿ. ಅಲ್ಲ ಬ್ರದರ್, ನೀವ್ ಈ ತರ ನನಗೆ ಮೋಸ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ಮೋಸನ? ಏನ್ ಮೋಸ? ಅಲ್ಲ ಬ್ರದರ್, ದಿನ ಪೂರ್ತಿ ನಿಮ್ ಜೊತೆನೆ ಇರ್ತೀನಿ, ಆದ್ರೂ ಈ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಎಲ್ಲಾ ವಿಷಯ ನನ್ ಜೊತೆ ಶೇರ್ ಮಾಡ್ತೀರಾ ಬ್ರದರ್, ಬಟ್ ಈ ವಿಷಯ ಯಾಕೆ ಮುಚ್ಚಿಟ್ರಿ? ಯಾಕೆ ಶೇರ್ ಮಾಡ್ಲಿಲ್ಲ? ಬ್ರದರ್, ನೀವು ವಿಷಯ ಅಂದ್ರೆ ಯಾವ್ದು ಅಂತ ಅನ್ಕೋಬೇಕು ನಾನು? ನೀವ್ ಏನ್ ಹೇಳ್ತಾ ಇದೀರ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ನಾನ್ ಏನ್ ನಿಮ್ ಹತ್ರ ಹೇಳಿಲ್ಲ, ಯಾವ ವಿಷಯನ ಮುಚ್ಚಿಟ್ಟಿದ್ದೀನಿ ನಿಮ್ ಹತ್ರ? ಅಲ್ಲ ಬ್ರದರ್, ಶ್ರೇಷ್ಠ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾಳಂತೆ. ಯಾಕಿದನ್ನೆಲ್ಲ ನನಗೆ ಹೇಳಿಲ್ಲ ಬ್ರದರ್? ಅಟ್ಲೀಸ್ಟ್ ನೀವ್ ಅವಳನ್ನ ಕೆಲ್ಸಕ್ಕೆ ಜಾಯಿನ್ ಮಾಡ್ತೀರಾ ಅಂತ ನನ್ ಜೊತೆ ಡಿಸ್ಕಸ್ ಮಾಡ್ಲಿಲ್ವಲ್ಲ? ಶ್ರೇಷ್ಠನ ನಮ್ ಟ್ರಸ್ಟ್ಗ? ಬ್ರದರ್, ಏನ್ ಹೇಳ್ತಾ ಇದ್ದೀರಾ? ಬ್ರದರ್ ನೋಡಿ, ಏನು ಗೊತ್ತಿಲ್ಲದಿರೋ ತರ ಆಡ್ಬೇಡಿ. ನಿಮ್ ತೊಟ್ಲು ಚಾರಿಟಬಲ್ ಟ್ರಸ್ಟ್ಗೆ ಅವಳೇ ಅಂತ ಫಿನಾನ್ಸ್ ಮ್ಯಾನೇಜರು. ಓ, ಫಿನಾನ್ಸ್ ಮ್ಯಾನೇಜರ್. ಓಕೆ 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 ಓಕೆ. ಅಂದ್ರೆ ನಿಮಗೆ ಗೊತ್ತಿತ್ತಾ? ಇಲ್ಲ ಬ್ರದರ್, ಇದು ಕನಿಕಾ ಕೆಲ್ಸ. ಅವಳು ನನಗೆ ಫೋನ್ ಮಾಡಿ ಫಿನಾನ್ಸ್ ಮ್ಯಾನೇಜರ್ ಆಗಿ ಒಬ್ಬರನ್ನ ತಗೋಬೇಕು ಅಂತ ಹೇಳಿದ್ಲು. ಅದೇ ಟೈಮ್ಗೆ ಭಾಗ್ಯನು ಕೂಡ ಒಂದು ಹೆಲ್ಪಿಂಗ್ ಹ್ಯಾಂಡ್ ಬೇಕು ಅಂತ ಹೇಳಿದ್ರು. ಕನಿಕಾ ಹತ್ರ ಕೇಳಿದಾಗ ಒಬ್ರು ಡಿಸರ್ವಿಂಗ್ ಪರ್ಸನ್ ಇದಾರೆ ಅಂತ ಹೇಳಿ ಜಾಯಿನ್ ಮಾಡಿಸ್ಕೋತೀರಾ ಅಂತ ಕೇಳಿದ್ಲು. ಓಕೆ ಅಂತಂದೆ. ಅದು ಶ್ರೇಷ್ಠ ಅಂತ ನೀವ್ ಹೇಳಿದ್ಮೇಲೆ ಗೊತ್ತಾಗ್ತಿದೆ ನೋಡಿ. ಓ ಹೌದಾ? ಓಕೆ. ಹೌದು, ಶ್ರೇಷ್ಠ ನಮ್ ಕಂಪ್ನಿಲಿ ಕೆಲಸ ಮಾಡ್ತಾ ಇರೋದು ನಿಮ್ಗೆ ಕೋಪ ಬಂದಿರೋ ಹಾಗಿದೆ?
ಯಾಕೆ ಅವ್ರು ನಮ್ ಜೊತೆ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ? ಏನಿಲ್ಲ ಬ್ರದರ್, ಕೋಪ ಗೀಪ ಎಲ್ಲ ಏನೂ ಇಲ್ಲ. ಅದು ಸಡನ್ ಆಗಿ ವಿಷಯ ಗೊತ್ತಾಯ್ತಲ್ಲ, ಅದಕ್ಕೆ ನಿಮಗೆ ಫೋನ್ ಮಾಡಿದೆ ಅಷ್ಟೇ. ನನಗ್ ಇಷ್ಟ ಇಲ್ಲ ಅಂತೆಲ್ಲ ಏನಿಲ್ಲ ಬ್ರದರ್. ಅಷ್ಟೇ ಬ್ರದರ್, ಮೋಸ್ಟ್ಲಿ ಶ್ರೇಷ್ಠ ನಿಮ್ಗೆ ಸರ್ಪ್ರೈಸ್ ಮಾಡ್ಬೇಕು ಅನ್ಕೊಂಡಿದ್ರು ಅನ್ಸುತ್ತೆ. ಅದಕ್ಕೆ ಯಾವ ವಿಷಯನೂ ನಿಮ್ ಹತ್ರ ಹೇಳಲಿಲ್ಲ ಅನ್ಸುತ್ತೆ. ಇರ್ಬೋದು. ಏನ್ ಸರ್ಪ್ರೈಸ್ ಕಾದಿದ್ಯೋ ಏನೋ. ಏನಾದ್ರು ಅಂದ್ರ ಬ್ರದರ್? ಏನಿಲ್ಲ ಬ್ರದರ್, ಏನಿಲ್ಲ. ಬ್ರದರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಶ್ರೇಷ್ಠ ನಮ್ಮ ಕಂಪ್ನಿಲಿ ಆರಾಮಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಭಾಗ್ಯ ಇದ್ದಾರಲ್ಲ, ಅವರೆಲ್ಲಾನು ಲೀಡ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನೋಡ್ತಾ ಇರಿ, ಭಾಗ್ಯ ಮತ್ತೆ ಶ್ರೇಷ್ಠ ತುಂಬಾ ಕ್ಲೋಸ್ ಆಗ್ಬಿಡ್ತಾರೆ. ಕ್ಲೋಸ್ ಆಗ್ತಾರೋ ನನ್ನ ಕಥೆನೆ ಕ್ಲೋಸ್ ಮಾಡ್ತಾರೋ ನನಗೆ ಒಂದೂ ಗೊತ್ತಾಗ್ತಿಲ್ಲ. ನನ್ನ ಜೀವನದಲ್ಲಿ ಏನೇನ್ ಆಗೋಕಿದೆಯೋ ನನಗಂತೂ ಗೊತ್ತಿಲ್ಲ. ಹಲೋ ಬ್ರದರ್, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಏನಿಲ್ಲ ಬ್ರದರ್, ಏನಿಲ್ಲ. ಅಲ್ಲ, ಅವರಿಬ್ರು ಕ್ಲೋಸ್ ಆಗ್ತಾರೆ ಅಂದ್ರಲ್ಲ, ಖುಷಿ ತಡ್ಕೊಳಕ್ ಆಗದೆ ಮಾತೇ ಬರ್ಲಿಲ್ಲ. ಹಾ ಬ್ರದರ್, ನೋಡ್ತಾ ಇರಿ, ಶ್ರೇಷ್ಠ ನಿಮ್ಗೇನೋ ದೊಡ್ಡ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಯಾವ ವಿಷಯನೂ ನಿಮ್ ಹತ್ರ ಹೇಳಿಲ್ಲ ಅನ್ಸುತ್ತೆ ಅವರು. ಬ್ರದರ್, ಎಂಜಾಯ್ ದ ಸರ್ಪ್ರೈಸ್. ಬಾಯ್. ಬಾಯ್ ಬ್ರದರ್. ಕೊಡ್ತಾಳೆ, ಒಳ್ಳೆ ಸರ್ಪ್ರೈಸೇ ಕೊಡ್ತಾಳೆ. ಸರ್ಪ್ರೈಸ್ ಕೊಟ್ಮೇಲಂತೂ ನಾನೇ ಕೆಲಸ ಬಿಡ್ಬೇಕಾಗ. ಅಲ್ಲ ಬ್ರದರ್, ನೀವೇ ನನ್ನ ಒದ್ದು ಹೊರಗೆ ಹಾಕ್ತೀರಾ, ಗ್ಯಾರಂಟಿ. ಅಲ್ಲ, ದೇವ್ರಿಗೆ ನಾನು ನೆಮ್ಮದಿಯಾಗಿರೋದನ್ನ ನೋಡಕ್ಕಾಗಲ್ಲ ಅನ್ಸುತ್ತೆ. ಯಾರಿಗೂ ತೊಂದರೆ ಕೊಡದೆ ನನ್ನ ಪಾಡಿಗೆ ನಾನು ಇರ್ತೀನಿ. ಬಟ್ ದೇವ್ರಿಗೆ ತಡ್ಕೊಳಕ್ಕಾಗಲ್ಲ. ಈ ಪಾಪದವನ್ ಮೇಲೆ ಕಣ್ಣು ಅನ್ಸತ್ತೆ. ಏನ್ ಮಾಡಿ ಸಾಯ್ಲಿ. ಭಾಗ್ಯ, ಕೈಕಾಲು ಮುಖ ತೊಳ್ಕೊ, ಕಾಫಿ ತಂದು ಕೊಡ್ತೀನಿ. ಯಾಕೆ ಏನಾಯ್ತು? ಯಾಕೆ ಎಲ್ಲರೂ ಇಷ್ಟು ಸಪ್ಪು ಕೂತಿದ್ದೀರಾ? ಅತ್ತೆ, ನೀವಾದ್ರೂ ಮಾತಾಡಿ ಅತ್ತೆ, ಏನಾಯ್ತು? ಬೆಳಗ್ಗೆ ಆ ತನ್ವಿ ಬಂದಿದ್ಲು. ಯಾಕೆ ಬಂದಿದ್ಲು? ನಾನು ಅದೇ ಪ್ರಶ್ನೆ ಕೇಳಿದೆ ಭಾಗ್ಯ ಅವಳನ್ನ. ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದೆ ಅಲ್ಲ, ಯಾಕೆ ವಾಪಸ್ ಬಂದೆ ಅಂತ ಕೇಳಿದೆ. ಸರಿಯಾಗಿ ದಬಾಯಿಸಕ್ ಹೊರಟಿದ್ದೆ, ಅಷ್ಟರಲ್ಲಿ ನಿಮ್ ಮಾವ ನಿಮ್ಮಮ್ಮ ಬಂದು ನನ್ನನ್ನು ತಡೆದು ಬಿಟ್ರು. ಇನ್ನೇನ್ ಮಾಡ್ಬೇಕಾಗಿತ್ತು? ನಿಮ್ ತರನೇ ಕೂಗಾಡಿ ಹಾರಾಡಿ ತನ್ವಿ ಮನ್ಸನ್ನ ಕೆಡಿಸ್ಬೇಕಾಗಿತ್ತಾ? ಮಗಳೇ, ನಾವೇನು ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡಿಲ್ಲ. ನಾನು ಹೇಳಿದಿಷ್ಟೇ, ಅವಳು ಫಸ್ಟ್ ಒಳಗೆ ಬರ್ಲಿ, ಆರಾಮ ಕೂತ್ಕೊಂಡು ಮಾತಾಡೋಣ ಅಂತ. ಅದನ್ನ ನಿಮ್ಮ ಮತ್ತೆ ಬಿಡ್ಬೇಕಲ್ಲ. ಅರ್ಧ ಬೀದಿ ಮನೆ ಬಾಗ್ಲಲ್ಲೇ ಆಯ್ತು.